ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಕೂಡ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮುಗಿದ ತಕ್ಷಣ ನಾವು ಯಾವ ತರ ಫುಡ್ ಅನ್ನ ತಿನ್ಬೇಕು, ಆಮೇಲೆ ಬೆಳಿಗ್ಗೆ ಆದ ತಕ್ಷಣ ಯಾವ ತರ ಫುಡ್ ಅನ್ನ ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡ್ಬೇಕು ಅನ್ನೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ. ಜಂಕ್ ಫುಡ್ ತಿಂತಾ ಇರ್ತಾರೆ, ಹೊರಗಡೆ ಹೋಗಿ ಮಿಲೆಟ್ಸ್ ತಿಂತಾ ಇರ್ತಾರೆ. ಅದೇ ಈಸಿಯಾಗಿ ಮನೆಯಲ್ಲಿಯೇ ಕೂಡ ತಯಾರಿ ಮಾಡ್ಕೊಳ್ಬಹುದಾದಂತಹ ಫುಡ್ ಯಾವುದು, ಈ ರೀತಿಯಾದಂಥ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ ಅರ್ಪಿತಾ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್, ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ ವರ್ಕೌಟ್ಗೆ ಹೋಗ್ತಾರೆ. ವರ್ಕೌಟ್ ಆದ್ಮೇಲೆ ಯಾವ ತರ ಫುಡ್ ತಿನ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ, ಯಾವ ತರ ಡಯೆಟ್ ಮಾಡಬೇಕು, ಆಮೇಲೆ ದಿನದಲ್ಲಿ ಎಷ್ಟು ಬಾರಿ ನಾವು ನೀರು ಕುಡಿಬೇಕಾಗಿ ಇರೋದು ಅನ್ನೋದು ಎಷ್ಟೋ ಜನಕ್ಕೂ ಕೂಡ ಗೊತ್ತೇ ಇರಲ್ಲ. ವರ್ಕ್ ಟೆನ್ಷನ್ ಅಲ್ಲಿ ಹೋಗ್ತಾನೆ ಇರ್ತಾರೆ, ಮತ್ತೆ ಬಂದು ಏನಿರುತ್ತೆ ಮನೇಲಿ ಅದೇ ಫುಡ್ ತಿರ್ತಾ ಇರ್ತಾರೆ. ಬಟ್ ಈಸಿಯಾಗಿ ಒಂದಿನದಲ್ಲಿ ಯಾವ ತರಹ ನಾವು ಡಯೆಟ್ ಅನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಮನೆಯಲ್ಲಿ ಯಾವ ತರ ಫುಡ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನಮಸ್ಕಾರ ಅಂಕಿತಾ. ಸೊ ಇದ್ರ ಬಗ್ಗೆ ಒಂದು ಅಲ್ಟಿಮೇಟ್ ಲೈನ್ ಹೇಳ್ಬೇಕಂದ್ರೆ ನಾವು ಸಮತೋಲನ ಆಹಾರ ತಗೊಳ್ಬೇಕು. ನೀವು ವರ್ಕೌಟ್ ಮಾಡಿ, ಇಲ್ಲ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಇರಲಿ, ಇಲ್ಲ ನಿಮಗೆ ದಿನನಿತ್ಯ ಆಹಾರದಲ್ಲಿ ನಾನು ಏನು ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಇದ್ದಲ್ಲಿ ಸಮತೋಲನ ಆಹಾರಕ್ಕೆ ಸ್ಟಿಕ್ ಆಗ್ಬಿಡಿ. ಅಂದ್ರೆ ನಾವೇನಂತೀವಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸಮತೋಲನ ಆಹಾರ ಅಂದ್ರೆ ನಮ್ಮ ಶರೀರಕ್ಕೆ ಅಗತ್ಯವಿರುವ ಪೌಷ್ಟಿಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ತಗೊಳ್ಳೋದು. ಸಮರ್ಪಕ ಪ್ರಮಾಣ ಅಂದ್ರೆ ನಮ್ದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಒಂದಷ್ಟು ಸಮರ್ಪಕ ಪ್ರಮಾಣದಲ್ಲಿ ತಗೊಳ್ಳೋದು. ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಾವು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅಂತ ಏನದು ನಮ್ಗೆ ಎನರ್ಜಿ ಕೊಡುತ್ತೆ, ಮಸಲ್ ರಿಪೇರ್ ಮಾಡುತ್ತೆ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಬಂದು ಕ್ಯಾಲ್ಸಿಯಂ ಇರ್ಬೋದು, ಅಯನ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ನಮ್ಮ ವಿಟಮಿನ್ ಡಿ, ಎ, ಇ, ಕೆ, ಇದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ನಮ್ಮ ಸಮತೋಲನ ಆಹಾರ ಅಂದ್ರೆ ನಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನು ಒಂದೇ ದಿನದಲ್ಲಿ ತಗೊಳ್ಳೋದಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ನಾವು ತಿನ್ನೋ ಒಂದು ಪ್ಲೇಟ್ ಅಲ್ಲಿ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಂದ್ರೆ ನಾವು ಡಿಸೀಸ್ ನ ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬಹುದು, ನಮ್ದು ವೆಯ್ಟ್ ಕೂಡ ಮೇಂಟೈನ್ ಮಾಡ್ಬೋದು, ಮತ್ತೆ ನಮ್ಮ ಒಂದು ದಿನಕ್ಕೆ ನಮಗೆ ಅಗತ್ಯವಿರುವ ಪೌಷ್ಟಿಕಾಂಶಗಳು ನಮಗೆ ಸಿಕ್ಬಿಡಬೇಕು. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರ್ಸ್ಬೇಕಂತಾನೆ ತಗೊಂಡ್ ಬಂದೆ. ಸೊ ಇಲ್ಲಿ ನೋಡಿ, ಇದು ಒಂದು ಪ್ಲೇಟ್ ಆಯ್ತಾ, ಇದು ಸಮತೋಲನ ಆಹಾರದ ಒಂದು ಪ್ಲೇಟ್. ಇದ್ರಲ್ಲಿ ನಾವು ಏನ್ ಮಾಡ್ತೀವಿ, ಫುಡ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈಗ ನಾವು ಒಂದ್ ದಿನದಲ್ಲಿ ಯೂಶಲಿ ನಾನು ಕ್ಲೈಂಟ್ಸ್ ಜೊತೆ ಮಾತಾಡುವಾಗ ಏನ್ ಹೇಳ್ತೀನಿ ಅಂದ್ರೆ, ಒಂದ್ ಕ್ಲೈಂಟ್ ಬರ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಾನು ರಾಗಿ ತಿಂತಿದ್ದೀನಿ, ವೆಯ್ಟ್ ಲಾಸ್ ಆಗ್ಬೇಕು, ಡಯಾಬಿಟೀಸ್ ಇದೆ, ಸೊ ನಾನು ರಾಗಿ ತಿಂತಿದ್ದೀನಿ ಮತ್ತೆ ಜೋಳದ ರೊಟ್ಟಿ ತಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ವೆಯ್ಟ್ ಲಾಸ್ ಆಗತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಆಗತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ತಪ್ಪು. ಆದ್ರೆ ಅಲ್ಲೂ ಸಹ ಅವರು ಸಮತೋಲನ ಆಹಾರ ತಗೊಳ್ಬೇಕು. ಇಲ್ಲಿ ನೋಡಿ, ನೀವು ಪ್ಲೇಟ್ ಅಲ್ಲಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಆಮೇಲೆ ಇದು ಅಕ್ಕಿ ಇರ್ಬೋದು, ಎಲ್ಲವೂ ಇದ್ರಲ್ಲಿ ಒಂದ್ ಕಡೆ ಬಂದ್ಬಿಡುತ್ತೆ. ಅದ್ರ ಪೋರ್ಷನ್ ಬಂದು ನಮ್ ತಟ್ಟೆಲಿ ಇಷ್ಟೇ ಇರಬೇಕು. ಇನ್ ಮಿಕ್ಕಿದೆಲ್ಲ ಅದನ್ನು ತಗೋತಿದೀರಾ ಇಲ್ವಾ ಅಂತ ನೋಡ್ಕೋಬೇಕು. ಇದ್ರಲ್ಲೇನೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ದೆ ನಾನು, ಅದು. ಈಗ ನಾನು ನಿಮ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ ನ ತಗೊಳ್ಳೋಣ. ಈಗ ನೀವು ಇವತ್ತಿನ ದಿನ ಮೊಸರು ತಗೊಂಡಿಲ್ಲ, ಮಜ್ಜಿಗೆ ತಗೊಂಡಿಲ್ಲ, ಸೊಪ್ಪು ನಿಮ್ಗೆ ಆಗೋದೇ ಇಲ್ಲ, ನಟ್ಸ್ ಅಂಡ್ ಸೀಡ್ಸ್, ಡ್ರೈ ಫ್ರೂಟ್ಸ್ ತಿಂದಿಲ್ಲ ಅವತ್ತಿನ ದಿನ. ಸೊ ಎಲ್ಲಿ 1000 mg ಕ್ಯಾಲ್ಸಿಯಂ ಅವತ್ತಿನ ದಿನಕ್ಕೆ ನಿಮ್ಗೆ 1000 mg ಬೇಕೇ ಬೇಕು. ರೀಚ್ ಆಗತ್ತಾ? ಚಾನ್ಸೇ ಇಲ್ಲ. ಜೋಳದಿಂದ ಆಗತ್ತಾ? ಜೋಳದ ರೊಟ್ಟಿಯಿಂದ ಇಲ್ಲ. ಈಗ ರಾಗಿಲಿ ಆಗತ್ತೆ, ಆದ್ರೆ 1-2 ದೋಸೆ ತಗೊಂಡ್ರೆ ಒಂದು 100 ಗ್ರಾಮ್ಗೆ 300 mg ಕ್ಯಾಲ್ಸಿಯಂ ಬರುತ್ತೆ. ಇನ್ನ 700 mg ಎಲ್ಲಿಂದ ತಗೊಳ್ಳೋದು ಕ್ಯಾಲ್ಸಿಯಂ ಅಲ್ಲ? ಸೊ ಅದಕ್ಕೇನೆ ನಮ್ಮ ಈ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಒಂದು ಆಹಾರದ ಪ್ಲೇಟ್ ನಮ್ಗೆ ಒಂದ್ ದಿನಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕು ಅದನ್ನ ಅವ್ರು ಕೊಟ್ಟಿದ್ದಾರೆ. ಅದ್ರಿಂದ ನಾವು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ಬಂದು ನಮ್ದು ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನೀವು ಈ ದಿನಕ್ಕೆ ಈಗ ಬೆಳಗ್ಗೆ ತಿಂಡಿ ಇರ್ಬೋದು, ಊಟ ಇರ್ಬೋದು, ಆ ಪ್ಲೇಟ್ ಅಲ್ಲಿ ಏನಿರ್ಬೇಕು ಅಂತ. ಈಗ ನಿಮ್ದೇ ತಗೊಳ್ಳೋಣ. ನೀವ್ ಇವತ್ ಬೆಳಗ್ಗೆ ಏನ್ ತಿಂಡಿ ತಿಂದ್ರಿ? ನಾನು ಅವಲಕ್ಕಿ ತಿಂದೆ. ಅವಲಕ್ಕಿ. ನೆನ್ನೆ ಏನ್ ತಿಂದ್ರಿ? ಮಾರ್ನಿಂಗ್ ಇಡ್ಲಿ. ಓಕೆ, ಅದನ್ನ ಇಟ್ಕೊಳ್ಳೋಣ, ಮತ್ತೆ ಅದಕ್ಕೆ ಬರೋಣ. ಈಗ ಇಲ್ಲಿ ನಿಮ್ದು ಅವಲಕ್ಕಿ ಮತ್ತೆ ಇಡ್ಲಿ ಎಲ್ಲಿ ಬಂತು?
ರೈಸ್ ಇಲ್ಲಿ ಬಂತು ಹಂಗೆ ಆಯ್ತಾ. ಇದಿಷ್ಟು ನೀವು ಅವತ್ತಿನ ದಿನ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಅವತ್ತಿನ ದಿನದ ಏನೇನ್ ನ್ಯೂಟ್ರಿಯೆಂಟ್ಸ್ ಬೇಕು, ಪೌಷ್ಟಿಕಾಂಶ ಬೇಕು, ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು, ಅದು ಹೋಗೋದೇ ಇಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ಈಗ ಒಂದ್ ದಿನಕ್ಕೆ ನೀವು ಹೇಳ್ಬೋದು ಇಲ್ಲಿ ಎಣ್ಣೆ ಕೊಟ್ಟಿದಾರಲ್ಲ 27 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಒಂದು ಪ್ಲೇಟ್ ಅಲ್ಲಿ. 25 ಅಂದ್ರೆ ಒಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಒಂದ್ ದಿನಕ್ಕೆ ಒಬ್ರು ಮನುಷ್ಯನ್ಗೆ, ಒಂದು ಅಡಲ್ಟ್ಗೆ ತಗೋಬಹುದು. 4 ರಿಂದ 5 ಟೀ ಸ್ಪೂನ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಈಗ ನೀವು ಪರಾಟ ತಿಂದ್ರಿ ಎಷ್ಟು ಹೋಗುತ್ತೆ, ದೋಸೆ ತಿಂದ್ವಿ ಎಷ್ಟು ಹೋಗುತ್ತೆ, 4 ರಿಂದ 5 ಸ್ಪೂನ್ 2 ದೋಸೆ ಹೊಟ್ಟೋಗ್ಬಿಡುತ್ತೆ. ಒಂದ್ ದಿನದ್ದೆಲ್ಲ ನಮ್ದು ಅದ್ರಲ್ಲೇ ಹೊಟ್ಟೋಗ್ಬಿಡತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ಬಿಸ್ಕೆಟೇ ತಗೊಳ್ಳೋಣ, 3 ಬ್ಯಾರಿ ಬಿಸ್ಕೆಟ್ 2 ಗುಡ್ಡೆ ಬಿಸ್ಕೆಟ್ ತಗೊಂಡೆ ಅಂದ್ರೆ ಅದ್ರಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಾಗ್ಬಿಡತ್ತೆ ಆಯ್ತಾ, ಮೋರ್ ದೆನ್ 14 ಗ್ರಾಮ್ ಆ ತರ ಇರುತ್ತೆ. ಸೊ ಅದು ಕಂಟೆಂಟ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಹೇಳ್ದೆ, ಈಗ ಅದಕ್ಕೆ ಒಂದು ರಾಗಿ ದೋಸೆಲಿ 2 ಟೀ ಸ್ಪೂನ್ ಒಂದ್ ದಿನಕ್ಕೆ ತಗೊಂಡ್ರೆ ಸಾಕಾಗುತ್ತೆ. ಅಂದ್ರಿಂದ ದಿನಕ್ಕೆ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ನಿಮ್ ಒಬ್ರಿಗೆ ತಗೋಬಹುದು ಆಯ್ತಾ. ಅದು ಎಣ್ಣೆದಾಯ್ತು. ಅದರಲ್ಲಿ ನಿಮ್ಗೆ ಎಣ್ಣೆ ಏನಕ್ಕೆ ಬೇಕು, ಎಣ್ಣೆ ಬಂದು ನಮ್ಮ ಬಾಡಿಲಿ ಸರ್ಟನ್ ನ್ಯೂಟ್ರಿಯೆಂಟ್ಸ್ ಇದೆ, ವಿಟಮಿನ್ ಎ, ಡಿ, ಇ, ಕೆ. ಅದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತೀವಿ. ಈಗ ನೀವು ವಿಟಮಿನ್ ಡಿ ಕಮ್ಮಿ ಇರುತ್ತೆ, ಸೊ ವಿಟಮಿನ್ ಡಿ ಬಂದು ನಮ್ಮ ಬಾಡಿಗೆ ಹಿಡಿಬೇಕಂದ್ರೆ ನೀವು ಫ್ಯಾಟ್ ತಗೊಳ್ಳೇಬೇಕು, ಯಾಕಂದ್ರೆ ಅದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಸೊ ಅದರಿಂದ ನೆಕ್ಸ್ಟ್ ಬಂದು ನಟ್ಸ್ ಅಂಡ್ ಸೀಡ್ಸ್. ಒಂದ್ ದಿನಕ್ಕೆ 1 ಹ್ಯಾಂಡ್ಫುಲ್ ತಗೊಳ್ಳೇಬೇಕು. ಇಲ್ಲಿ 30 ಗ್ರಾಮ್ ಇದೆ ಆಯ್ತಾ. ಆಮೇಲಿಂದು ಪ್ರೋಟೀನ್ ನಿಮ್ದು ಕಾಳು, ಬೇಳೆ, ಎಗ್ಗು, ಫಿಶ್ ಎಲ್ಲ. ಇನ್ನು ಅರ್ಧ ಪ್ಲೇಟ್ ಏನಿದೆ ನೋಡಿ, ಫ್ರೂಟ್ಸ್, ವೆಜಿಟೇಬಲ್, ತರಕಾರಿ. ಅದ್ರಲ್ಲೂ ಫ್ರೂಟ್ಸ್ ಏನ್ ಮಾಡ್ತಾರೆ, ಎಷ್ಟೋ ಜನ ಡಯಟ್ ಅನ್ಬಿಟ್ಟು ರಾತ್ರಿ ಮಲ್ಗೋಕ್ 1 ಬೌಲ್ ಫ್ರೂಟ್, ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 1 ಬೌಲ್ ಫ್ರೂಟ್ ವರ್ಕೌಟ್ ಹೋಗ್ಬಿಡ್ತಾರೆ. ನೋ, 1 ಬೌಲ್ ಫ್ರೂಟ್ ಎಷ್ಟು ಕ್ಯಾಲರಿ ಇರುತ್ತೆ ಅಲ್ಲ, ಒಂದ್ ದಿನಕ್ಕೆ 100 ಗ್ರಾಮ್ ಫ್ರೂಟ್ ಅಂದ್ರೆ ಒಂದು ಫ್ರೂಟ್ ತಗೋಬಹುದು. ಏನೋ ಒಂದು ಸೀಸನಲ್ ಫ್ರೂಟ್ ಇಲ್ಲ ಒಂದು ಸೀಸನಲ್ ಫ್ರೂಟ್ ಒಂದ್ ದಿನಕ್ಕೆ ತಗೊಂಡ್ರೆ ನಿಮ್ಗೇನ್ ನ್ಯೂಟ್ರಿಯೆಂಟ್ಸ್ ಬೇಕು ಅದು ಸಿಗತ್ತೆ. ಇನ್ನು ತರಕಾರಿಲಿ 400 ಗ್ರಾಮ್ ಬರ್ದಿದ್ದಾರೆ ವೆಜಿಟೇಬಲ್ಸ್. ಅದ್ರಲ್ಲೂ ಏನು ಒಂದೇ ತರಕಾರಿ ಇಲ್ಲ, ಕಲರ್ಫುಲ್ ವೆಜಿಟೇಬಲ್ಸ್. ಕಲರ್ಫುಲ್ ವೆಜಿಟೇಬಲ್ಸ್ ಏನಕ್ಕೆ ತಗೊಳ್ಬೇಕು ಅಂದ್ರೆ, ಈಗ ನಮ್ಮ ಗಟ್ ಮೈಕ್ರೋಬಯಾಮ್ ಅಂತ ಇರುತ್ತೆ. ನಮ್ದು ಗಟ್ಟಲ್ಲಿ ಡಿಫ್ರೆಂಟ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾನು ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನು ಇರುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆದ್ರೆ ಏನಾಗುತ್ತೆ, ಗಟ್ ಬ್ಯಾಕ್ಟೀರಿಯಾ ನಮ್ದು ಗಟ್ ಸ್ಟ್ರಾಂಗ್ ಆಗುತ್ತೆ. ಈ ಗಟ್ ಸ್ಟ್ರಾಂಗ್ ಆದ್ರೆ ಏನಾಗುತ್ತೆ, ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ದು ಸರ್ಟನ್ ಬಿ ವಿಟಮಿನ್ಸ್, ಫೋಲೇಟು ಅದ್ರದ್ದೆಲ್ಲ ಸೆಕ್ರಿಷನ್ ಚೆನ್ನಾಗಾಗತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ನಿಮ್ಗೆ ಡೈಜೆಷನ್ ಇಶ್ಯೂ ಬರಲ್ಲ. ಆಮೇಲೆ ರಿವರ್ಸಿಂಗ್ ಏಜ್ ರಿವರ್ಸಿಂಗ್ ಕೂಡ ನಿಮ್ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ನಾವು ಏನ್ ಮಾಡ್ಬೇಕು, ಕಲರ್ಫುಲ್ ವೆಜಿಟೇಬಲ್ಸ್. ಈಗ ಒಬ್ಬೊಬ್ರು ಮಾಡ್ತಾರೆ, ಅವ್ರಿಗೆ ಬೆಂಡೆಕಾಯಿ ಇಷ್ಟ ಅಂತ ಪ್ರತಿ ವಾರ ಅಲ್ಲ, ಪ್ರತಿ ದಿನ ಬೆಂಡೆಕಾಯಿ ಇರುತ್ತೆ, ಇಲ್ಲ ಬೀಟ್ರೂಟ್ ಇರುತ್ತೆ. ಬೀಟ್ರೂಟ್ ಒಳ್ಳೇದು, ನನಗೆ ಸ್ಕಿನ್ಗೆ ಐರನ್, ಪ್ರತಿದಿನ ಬೀಟ್ರೂಟ್ ಇರುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ಒಂದು ಟೊಮೆಟೊ ಗೊಜ್ಜು ಇರುತ್ತೆ. ಈ ತರ ದಯವಿಟ್ಟು ನಾವು ಈಟ್ ಅ ರೇನ್ಬೋ ಅಂತ ಹೇಳ್ತೀವಿ. ಮಕ್ಳಿಗೆ ಕೂಡ ಅದನ್ನ ಹೇಳ್ಕೊಡ್ತಾರೆ, ರೇನ್ಬೋ ಫುಡ್ ತಿನ್ಬೇಕು, ಈಟ್ ಅ ರೇನ್ಬೋ ಅಂತ ಹೇಳ್ಬಿಟ್ಟು. ಈಟ್ ಅ ರೇನ್ಬೋ ಅಂದ್ರೆ ನಾವು ಕಲರ್ಫುಲ್ ವೆಜಿಟೇಬಲ್ಸ್ ನ ತಿನ್ಬೇಕು. ಈಗ ಹಳದಿ, ಕೆಂಪು, ಪರ್ಪಲ್, ಈಗ ಬದನೆಕಾಯಿ ಪರ್ಪಲ್ ಬರುತ್ತೆ, ಆಮೇಲೆ ಹಳದಿ ಕಲರ್ ಬರುತ್ತೆ, ಹಸಿರು ಕಲರ್, ಈ ತರ. ಅದ್ರಲ್ಲೇ ನಾವು ದಿನಕ್ಕೆ 100 ಗ್ರಾಮ್ ಅಷ್ಟು ಸೊಪ್ಪು ತಗೋಬೇಕು. ಸೊಪ್ಪು ನಾನು ನಿಮ್ಗಾಗ್ಲೇ ಹೇಳ್ದೆ 1000 mg ಕ್ಯಾಲ್ಸಿಯಂ ರೀಚ್ ಆಗ್ಬೇಕು ನಾವು ಅಂತ ಹೇಳ್ಬಿಟ್ಟು. ಆದ್ರೆ ಸೊಪ್ಪಲ್ಲಿ ಕ್ಯಾಲ್ಸಿಯಮ್ಮು ಇರುತ್ತೆ, ಜೊತೆಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ, ಫೋಲೇಟ್ ಇರುತ್ತೆ. ಸೊಪ್ಪುಗಳನ್ನ ತಗೊಂಡ್ರೆ ಸಿಕ್ಕಾಬಟ್ಟೆ ಒಳ್ಳೇದು. 100 ಗ್ರಾಮ್ ಅಷ್ಟು. ಮೇ ಬಿ ಈಗ ದಾಲಲ್ಲಿ ಸೊಪ್ಪು ಹಾಕ್ಬೋದು, ಇಲ್ಲ ಸೊಪ್ಪು ಪಲ್ಯನೇ ಸಪ್ರೇಟ್ ಮಾಡ್ಬೋದು, ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ. ಇಲ್ಲ ಅಂದ್ರೆ ಈಗ ನಾವು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಬಳಸಿದ್ರು ಅದು ಒಂದು ಕಂಟೆಂಟ್ ಆಗುತ್ತೆ. 100 ಗ್ರಾಮ್ ಅಷ್ಟು ಸೊಪ್ಪು. ಸೊಪ್ಪಲ್ಲಿ ಸ್ಪೆಷಲ್ ಕಂಟೆಂಟ್ ಒಂದು ಶುಗರ್ ಇರುತ್ತೆ, ಸಲ್ಫೋನೋವೋಸ್ ಅಂದ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ನಮ್ಮ ಗಟ್ ಲೈನಿಂಗ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದು ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾಗೆ ಅದೇ ಫುಡ್ ಆಗುತ್ತೆ. ಸೊ ಈ ವೆಜಿಟೇಬಲ್ಸ್ನ ನಾವು ಪ್ರೀಬಯೋಟಿಕ್ಸ್ ಅಂತೀವಿ. ಪ್ರೀಬಯೋಟಿಕ್ಸ್ ಅಂದರೆ ಫುಡ್ ಫಾರ್ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ಬಿಟ್ಟು, ಒಂದು ಒಳ್ಳೆ ಬ್ಯಾಕ್ಟೀರಿಯಾಗೆ ಅದೇ ಫುಡ್ಡು. ಈ ಪ್ರೋಬಯೋಟಿಕ್ ಅಂದರೆ ನಾವು ಗುಡ್ ಬ್ಯಾಕ್ಟೀರಿಯಾಸ್ ಅಂತ, ಅದು ನಮ್ಮ ಮೊಸರಲ್ಲಿ, ಮಜ್ಜಿಗೆಯಲ್ಲಿ, ಮತ್ತು ಫರ್ಮೆಂಟೆಡ್ ಫುಡ್ಸ್ ಅಂದರೆ ನಮ್ಮ ಇಡ್ಲಿ, ದೋಸೆಯಲ್ಲೆಲ್ಲ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದು ಕೂಡ ನಮ್ಮ ಗಟ್ ಹೆಲ್ತ್ಗೆ ಒಳ್ಳೆಯದು. ಹಾಗೆಯೇ ಬೇಯಿಸಿದ ತರಕಾರಿ ಕೂಡ ಫುಡ್ ಫಾರ್ ಗುಡ್ ಬ್ಯಾಕ್ಟೀರಿಯಾಸ್. ಹಾಗೆ ಸೊ ಹೀಗೆ ನಾವು
ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಇದರಲ್ಲಿ ಕವರ್ ಆಗಿಬಿಡುತ್ತೆ. ಅದಕ್ಕೆ ನಾವು ಈಗ ರಾಗಿ ರೈಸು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ನಮ್ಮ ಸಮತೋಲನ ಆಹಾರ, ನಮ್ಮ ದಿನನಿತ್ಯ ಆಹಾರದಲ್ಲಿ ತರಕಾರಿ ಇದೆಯಾ, ಈಗ ನಾನು ಅರ್ಧ ಪ್ಲೇಟ್ ಫುಲ್ ಇಲ್ಲಿ ತರಕಾರಿ ಇದೆ, ಬಟ್ ಅಷ್ಟೊಂದು ಹೆಂಗಪ್ಪ ತಿನ್ನೋದು, ಶಾಕ್ ಆಗತ್ತಲ್ಲ. ಬಟ್ 2 ಕಪ್ಪು ಜಾಸ್ತಿ ಏನಿಲ್ಲ, 200 ಗ್ರಾಮ್, ಮಧ್ಯಾಹ್ನ 1 ಕಪ್ಪು, ರಾತ್ರಿ 1 ಕಪ್ಪು ತಿನ್ಬೋದಲ್ವಾ. ಆಮೇಲೆ ಒಂದು ದಿನಕ್ಕೆ 1 ಹಣ್ಣು ತಿನ್ಬೋದು ಈಸಿ. ಆಮೇಲೆ ಒಂದು ದಿನಕ್ಕೆ ಕಾಳುಗಳು ಒಂದು ಸ್ವಲ್ಪ ಕಾಳುಗಳು ತಿನ್ಬೋದು, ಒಂದೆರಡು ಸ್ಪೂನ್ ತುಪ್ಪ ತಗೋಬೋದಲ್ಲ. ಹೀಗೆ ವೆರೈಟಿ ಆಯ್ತು. ಈಗ ಬ್ಯಾಕ್ ಟು ನಿಮ್ಮ ಆನ್ಸರ್, ನೀವು ಇಡ್ಲಿ ಮತ್ತೆ ಪೋಹ ಅಂತ ಹೇಳಿದ್ರಿ. ಈಗ ಏನ್ ಕವರ್ ಮಾಡಿದ್ವಿ ಪೋಹದಲ್ಲಿ? ಲೈಕ್ ಅವಲಕ್ಕಿ ತಿಂದೆ ಅಂತ ಹೇಳಿದ್ರಿ, ಇಡ್ಲಿ ತಿಂದೆ ಅಂತ ಹೇಳಿದ್ರಿ, ರೈಸ್ ಕವರ್ ಮಾಡಿದ್ರಿ. ಈಗ ಬರೀ ಇಡ್ಲಿಲಿ ನಮ್ದು ನೀವು ಯೂಶಲಿ ಚಟ್ನಿಲಿ ತಿಂದಿರ್ತೀರಾ, ಇಲ್ಲ ಸಾಂಬಾರಲ್ಲಿ ತಿಂದಿರ್ತೀರಾ. ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿದ್ದು ಅದ್ರಲ್ಲಿ ಚೆನ್ನಾಗಿ ತರಕಾರಿ ಇದ್ರೆ ತರಕಾರಿ ಹೋಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡುತ್ತೆ, ಒಂದೇ ನ್ಯೂಟ್ರಿಯೆಂಟ್ ಹೋಗ್ತಿರುತ್ತಲ್ಲ, ಇದೆಲ್ಲ ಮಿಸ್ ಮಾಡ್ಕೊಂತೀರಾ. ಏನ್ ಮಾಡ್ಬೋದು, ಇಡ್ಲಿ ಜೊತೆ ನಾವು ಸ್ವಲ್ಪ ಗಟ್ಟಿ ಸಾಂಬಾರ್ ತಿನ್ಬೋದು, ದಾಲ್ ಆಯ್ತು, ಸ್ವಲ್ಪ ತರಕಾರಿ, ಅದ್ರಲ್ಲಿ ನಾವು 1 ಪೀಸ್ ಕ್ಯಾರೆಟ್ 1 ಪೀಸ್ ಬೀನ್ಸ್ ಹೋಗಲ್ಲ, ಚೆನ್ನಾಗಿ ಒಂದಿಷ್ಟು ತರಕಾರಿ ತಗೊಂಡ್ರೆ ಆಯ್ತಲ್ಲ. ಮತ್ತೆ ಚಟ್ನಿ ಗುಡ್ ಫ್ಯಾಟ್ಸ್ ಇರತ್ತೆ, ಆಯ್ತು. ಸೊ ನಿಮ್ಗೆಲ್ಲ ಕವರ್ ಮಾಡ್ದಂಗೆ ಆಗತ್ತೆ ಆ ತರ. ಈಗ ನೀವು ಅವಲಕ್ಕಿ ಬಂದ್ರೆ, ನೀವು ಅವಲಕ್ಕಿ ತಿಂದೆ ಅಂತ ಹೇಳಿದ್ರಿ. ಸೊ ಅವಲಕ್ಕಿಗೆ ಬಂದ್ರೆ ಅದರಲ್ಲಿ ಕಡಲೆ ಬೀಜ ಇರುತ್ತೆ, ನಿಂಬೆಹಣ್ಣು ಇರುತ್ತೆ, ಬಟ್ ಆದ್ರೂ ಆದಷ್ಟು ತರಕಾರಿ ಅವಲಕ್ಕಿ ಮಾಡಿದ್ರು ಒಳ್ಳೇದು. ಇಲ್ಲಾಂದ್ರೆ ಅದ್ರ ಜೊತೆ ಒಂದು ಸಣ್ಣ ಬೌಲ್ ತರಕಾರಿ ತಗೊಂಡ್ರೆ, ಇಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದೋ, ಇಲ್ಲಾಂದ್ರೆ ಜಸ್ಟ್ ಸಾಟೆಡೋ, ಇಲ್ಲಾಂದ್ರೆ ಒಂದು ಕ್ಯಾರೆಟು ಸೌತೆಕಾಯಿ ಈ ತರ ತಗೊಂಡ್ರು ಒಳ್ಳೇದು. ಹೀಗೆ ಸ್ವಲ್ಪ ಈಗ ನೀವು ನಾನ್ ವೆಜಿಟೇರಿಯನ್ ಆದ್ರೆ ಕೂಡ ಅಲ್ಲಿ ಎಗ್ಸ್ ಇನ್ಕ್ಲೂಡ್ ಮಾಡ್ಕೊಬಹುದು ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ವಿ ಆರ್ ಕವರಿಂಗ್ ಸೋ ಮೆನಿ ಥಿಂಗ್ಸ್. ಸೊ ರಿಮೆಂಬರ್, ಈಗ ಯಾವುದೇ ಒಂದು ನೀವು ಆಚೆ ತಿಂದ್ರು ಕೂಡ, ಮನೇಲಿ ತಿಂದ್ರು ಕೂಡ, ನೀವು ಏನೋ ಒಂದು ಪ್ಲೇಟ್ ಬಂತಂದ್ರೆ ಅದರಲ್ಲಿ ಏನ್ ಗ್ರೂಪ್ಸ್ ಇದೆ, ತರಕಾರಿ ಗ್ರೂಪ್ ಇದೆಯಾ, ಡನ್. ನಟ್ಸ್ ಅಂಡ್ ಸೀಡ್ಸ್ ಇದೆಯಾ, ಡನ್. ಮೊಸರು ಮಜ್ಜಿಗೆ ಇಲ್ಲಿ ನೋಡಿ 300 ml 1 ದಿನಕ್ಕೆ ಅಂತ ಇದೆ. ಮೊಸರು ಮಜ್ಜಿಗೆ, ಡೈರಿ, ಈಗ ಪನ್ನೀರ್ ತಗೊಂಡ್ರೆ ಡನ್. ಇಲ್ಲ ಅಂದ್ರೆ ನಿಮ್ಗೆ ಏನು ಸಿಕ್ಲಿಲ್ಲ, 1 ಗ್ಲಾಸ್ ಮಜ್ಜಿಗೆ ತಗೋಬೋದಲ್ವಾ. ಈಗ ಯೂಶಲಿ ಅವಲಕ್ಕಿ ಜೊತೆ ನಾವು ಮೊಸರು ತಗೊಂತೀವಲ್ಲ, ಸೊ ಅಲ್ಲಿ ನಮ್ದು ಡೈರಿ 1 ದಿನದ ಆಗತ್ತಲ್ಲ, ಹಾಗೆ. ಸೊ ಈ ತರ ನೀವು ಈಗೇನೋ ಒಂದು ಪ್ಲೇಟ್ ಆಚೆ ಹೋದ್ರೂ ಕೂಡ, ಈಗೇನೋ ಒಂದು ತಿಂತಿದ್ದೀರಾ ಅಂದ್ರೆ 2 ಪುಲ್ಕ, 1 ದಾಲ್, 1 ಪಲ್ಯ ಇದ್ರು ಓಕೆ, ಇಲ್ಲ ಸಬ್ಜಿ ಇದ್ರು ಓಕೆ, ಆಮೇಲೆ ಏನೋ ಒಂದು ಸಲಾಡ್, 1 ಗ್ಲಾಸ್ ಲಸ್ಸಿನೋ ಬಟರ್ ಮಿಲ್ಕೋ ತಗೊಂಡ್ರೆ ಇನ್ನು ಹೆಲ್ಪ್ಫುಲ್ ಅಲ್ಲ. ಹೆಲ್ಪ್ಫುಲ್ ಅಂದ್ರೆ ಕಂಪ್ಲೀಟ್ ಬ್ಯಾಲೆನ್ಸ್ ಕವರ್ ಆಗುತ್ತೆ. ನಿಮ್ದು ಅವತ್ತೊಂದು ದಿನದ ನ್ಯೂಟ್ರಿಷನ್, ಕ್ಯಾಲ್ಸಿಯಮ್ ನಿಮ್ಗೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಡೈಜೆಷನ್ ಈಸಿಯಾಗಿ ಆಗುತ್ತೆ ಅಲ್ಲ.